ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು ಹಾಗೂ ಅಧ್ಯಾತ್ಮ ಚಿಂತಕರು. ಇವತ್ತು ಮಹಾಶಿವರಾತ್ರಿಯ ದಿನ ಶಿವನನ್ನು ನೆನೆದು ಆತನ ಸ್ಮರಣೆಯನ್ನು ಮಾಡ್ತಾ ಭಜಿಸ್ತಾ ಮತ್ತೊಂದು ಆಧ್ಯಾತ್ಮಿಕದ ಮಜಲಿಗೆ ಮತ್ತೊಂದು ಮಟ್ಟಕ್ಕೆ ಹೋಗುವಂತಹ ಪ್ರಯತ್ನವನ್ನು ಮಾಡೋಣ. ಈಗಾಗಲೇ ಕಳೆದ 2 ಭಾಗಗಳಲ್ಲಿ ಆಧ್ಯಾತ್ಮಿಕ ವಿಚಾರಧಾರೆಯನ್ನು ನಾವೀಗಾಗಲೇ ಮಾಡಿದ್ದೇವೆ. ಈ ಒಂದು ಆತ್ಮಾನ್ವೇಷಣೆಯನ್ನು ನಾವು ಮಾಡುವ ಒಂದು ಭರದಲ್ಲಿದ್ದಾಗ ನಮಗೆ ತಪಸ್ಸಿನ ಒಂದು ಮನೋಬುದ್ಧಿ ಇರಬೇಕಾಗತ್ತೆ, ಅದಕ್ಕೆ ಒಂದು ಫೋಕಸ್ ಇರಬೇಕಾಗತ್ತೆ ಅಂತ ಹೇಳ್ತಾ ಈ ಎಲ್ಲವನ್ನು ಈ ಒಂದು ಆಧ್ಯಾತ್ಮಿಕ ಮನೋಪ್ರವೃತ್ತಿಯನ್ನು ಪರಮಾತ್ಮನಾದಂತಹ ಶಿವನು ನಮಗೆ ದಯಪಾಲಿಸಲಿ ಅಂತ ಹೇಳ್ತಾ ಇವತ್ತು ಶಿವನ ಸ್ಮರಣೆಯನ್ನು ಮಾಡ್ತಾ ನಾವು ಮುಂದುವರಿಯೋಣ. ಓಂ भोलो भोलो सब मिल बोलो ओम नमः शिवाय. भोलो भोलो सब मिल बोलो ओम नमः शिवाय. 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 भोलो भोलो सब मिल बोलो ओम नमः शिवाय. झूठ जटा में गंगाधारी, झूठ जटा में गंगाधारी, त्रिशूलधारी डमर भजावे, त्रिशूलधारी ढमर भजावे. ढम 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 ढमर भजावे. ढम 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 ढमर भजावे. गूंज उठाओ नमः शिवाय, जोर से बोलो नमः शिवाय. ओम नमः शिवाय. ओम नमः शिवाय. हर ओम नमः शिवाय. हर ओम नमः शिवाय. ओम नमः शिवाय. ओम नमः शिवाय. हर ओम नमः शिवाय. जय कालभैरवेश्वर स्वामी प्रसन्न. ಕಳೆದ ಸಂಚಿಕೆಯಲ್ಲಿ ನಾವು ಈ ಒಂದು ಸತ್ಯ ಮಾರ್ಗ ಮತ್ತು ಈ ಒಂದು ಜ್ಯೋತಿರ್ಮಾರ್ಗವನ್ನು, ಈ ಒಂದು ಆಧ್ಯಾತ್ಮಿಕ ಮಾರ್ಗವನ್ನು ನಾವು ಪಯಣಿಸುವುದು ಹೇಗೆ, ಇದರಲ್ಲಿ ಹಲವಾರು ಮಾರ್ಗಗಳು ಇದ್ದಾವೆ, ಯಾರ್ಯಾರಿಗೆ ಯಾವ ಯಾವ ಸಂಸ್ಕಾರಗಳು ಇದೆಯೋ, ಯಾರಿಗೆ ಯಾವ ಮಟ್ಟದ ಒಂದು ಸಾಧನೆಯು ಅಭಿರುಚಿಯನ್ನು ಕೊಡುತ್ತದೋ ಅಂತಹ ವಿಚಾರಗಳನ್ನು, ಅಂತಹ ಒಂದು ಸಾಧನಾ ಪಥವನ್ನು ಆಯ್ಕೆ ಮಾಡಿಕೊಂಡು ಈ ಒಂದು ಸನಾತನ ಧರ್ಮದಲ್ಲಿ ಅವರವರು ತಮ್ಮ ಮಜಲನ್ನು ಅಂದರೆ ಪರಮಪದವನ್ನು ಮುಟ್ಟಬಹುದು ಅಂತ ಹೇಳಿ ನಾವು ಚಿಂತನೆಯನ್ನು ಮಾಡಿದ್ದು. ಯಾವ ಅನ್ಯ ಧರ್ಮಗಳಲ್ಲಿಯೂ ಇಲ್ಲದಂತಹ ಒಂದು ಸನಾತನ ಧರ್ಮದ ಬ್ಯೂಟಿ ಏನು, ಅದರ ಒಂದು ಸೊಬಗೇನು, ಸೊಗಡೇನು ಮತ್ತು ಎಷ್ಟು ಉದಾರೀಕರಣದಿಂದ ಎಲ್ಲರ ಮನಸ್ಥಿತಿಗಳಿಗೂ ಕೂಡ
ಸ್ಪಂದಿಸ್ತಾ ಅವರವರ ಇಚ್ಛಾ ಮಾರ್ಗದ ಮೂಲಕವೇ ಪರಮ ಪದವನ್ನು ಹೇಗೆ ಮುಟ್ಟಬಹುದು, ಆ ಒಂದು ಆತ್ಯಂತಿಕ ಮಟ್ಟವನ್ನು ಹೇಗೆ ಸೇರಬಹುದು ಎಂದು ಸನಾತನ ಧರ್ಮವು ಹೇಳಿದೆ ಎಂಬುದರ ಬಗ್ಗೆ ನಾವು ಕುರಿತು ಚಿಂತನೆಯನ್ನು ನಾವು ಮಾಡಿದೆವು. ಇವತ್ತು ನಾವು ಏನು ಮಾಡಬೇಕು ಅಂತ ಹೇಳಿದರೆ, ಈ ಒಂದು ಸನಾತನ ಧರ್ಮದ ಒಂದು ವಿಭಿನ್ನತೆ ಏನು, ಇತರ ಧರ್ಮಗಳಿಗೂ ಸನಾತನ ಧರ್ಮಕ್ಕೂ ಇರುವಂತಹ ವ್ಯತ್ಯಾಸಗಳು ಏನು, ಇತರ ಧರ್ಮಗಳು ಯಾವುದೋ ಒಂದು ವ್ಯಕ್ತಿ ಅಥವಾ ಒಂದು ದೈವ, ಆ ದೈವಕ್ಕೆ ಇರುವಂತಹ ಒಂದು ನಾಮ ಮತ್ತು ಅದರ ಒಂದು ಹೆಸರು ಅಥವಾ ಯಾವುದೋ ಒಂದು ಇಸವಿ, ಇಂತಹ ಒಂದು ದಿನಾಂಕ ಇಲ್ಲಿಂದ ಪ್ರಾರಂಭ ಆಯಿತು ಮತ್ತು ಈ ಒಂದು ಧರ್ಮದ ಮಾರ್ಗ ಇಂತಹುದೇ ಅಂತ ಹೇಳಿ ನಿರ್ದಿಷ್ಟಪಡಿಸಲಾಗಿದೆ. ಆದರೆ ಸನಾತನ ಧರ್ಮಕ್ಕೆ ಇಂತಹ ದಿನಾಂಕ ಇಂತಹ ಒಂದು ಸಮಯದಲ್ಲೇ ಬಂತು, ಇಂತಹ ವ್ಯಕ್ತಿಯಿಂದ ಈ ಧರ್ಮ ಹುಟ್ಟಿತು ಮತ್ತು ಇದರ ಮಾರ್ಗ ಇಂಥದ್ದೇ ಎಂಬುದು ಇಲ್ಲ. ನೋಡಿ, ಸನಾತನ ಧರ್ಮದ ಬ್ಯೂಟಿ ಏನಿದೆ ಅಂತ ಹೇಳಿದರೆ, ಇದು ಯಾವಾಗ ಹುಟ್ಟಿತು ಎಂಬುದೇ ಯಾರಿಗೂ ತಿಳಿದಿಲ್ಲ. ಯಾವಾಗ ಒಂದು ಕರ್ತೃ ಅಂದರೆ ಏನು, ಯಾರು ಸೃಷ್ಟಿಸಿದನು ಅಥವಾ ಯಾರಿಂದ ಈ ಧರ್ಮ ಉದಯಿಸಲ್ಪಟ್ಟಿತು ಅನ್ನೋದನ್ನು ನಾವು ನೋಡೋದಾದರೆ ಅದು ಮಾನವ ನಿರ್ಮಿತ ಮತ್ತು ಅದು ನಮ್ಮ ಬುದ್ಧಿಶಕ್ತಿಗೆ ಎಟುಕಿದ್ದು ಎಂಬುದು ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಇದು ಅನ್ಯ ಧರ್ಮಗಳು ಒಂದು ಮತದ ಆಧಾರದ ಮೇಲೆ ನಿಂತಿದೆ ಅಂತ ಹೇಳಿದರೆ ತಪ್ಪಾಗಲಾರದು. ಯಾಕೆಂದರೆ ಅನ್ಯ ಧರ್ಮಗಳಲ್ಲಿ ಒಂದು ನಂಬಿಕೆ ಇದೆ, ಆ ಒಂದು ನಂಬಿಕೆಯ ನೆಲಗಟ್ಟಿನ ಆಧಾರದ ಮೇಲೆಯೇ ಧರ್ಮವು ಸಾಗುತ್ತಾ ಹೋಗುತ್ತೆ. ಆದರೆ ಸನಾತನ ಧರ್ಮದಲ್ಲಿ ಇಂತಹ ಕರ್ತೃವೆಂಬುದಿಲ್ಲ. ಇದು ನೈಸರ್ಗಿಕವಾಗಿ ಅದೇ ಬಂದಂಥದ್ದು. ನೋಡಿ, ನಾವು ಸನಾತನ ಧರ್ಮಗಳಲ್ಲಿ ನಾವು ಉಪನಿಷತ್ತುಗಳನ್ನು ನಾವು ನೋಡ್ತೇವೆ, ವೇದಗಳನ್ನು ನೋಡ್ತೇವೆ. ಇದೆಲ್ಲವೂ ಕೂಡ ಯಾರು ರಚಿಸಿದ್ದು ಎಂಬುದೇ ಇಲ್ಲ. ಇದು ನಿಸರ್ಗದಲ್ಲಿ ಬಂದಂಥದ್ದು. ದ್ರಷ್ಟಾರ ಅಂದರೆ ಏನು, ಋಷಿಮುನಿಗಳು ಅವರು ತಪಸ್ಸನ್ನು ಮಾಡಿ ಅಂತರ್ಮುಖಿಯಾದಾಗ ಅವರ ಕಣ್ಣ ಮುಂದೆ ಬಂದಂತಹ ಮಂತ್ರಗಳು, ಈ ಮಂತ್ರಗಳನ್ನು ಅವರು ನೋಡಿ ಕೇಳಿ ಹೇಳಿದ್ದು ಶ್ರವಣದ ಮುಖಾಂತರ, ಗುರುಪರಂಪರೆಯ ಮುಖಾಂತರ ಅದು ಇತರರಿಗೂ ಕೂಡ ಪಸರಿಸಲ್ಪಟ್ಟಿತು, ಸ್ಮರಣೆಯಲ್ಲಿ ಉಳಿಯಲ್ಪಟ್ಟಿತು. ಇದು ವೇದಗಳಾಗಿ ಬಂತು ಅಂತ ಹೇಳಿ ನಾವು ಹೇಳ್ತೇವೆ. ಅಂದರೆ ಇಲ್ಲಿ ಮಾನವ ನಿರ್ಮಿತವಾದುದಲ್ಲ, ಇದು ಆ ಒಂದು ಸೃಷ್ಟಿಕರ್ತನೇ ಕೊಟ್ಟಂಥದ್ದು. ಮತ್ತು ಅದು ನೇಚರಲ್ಲಿ ನೋಡಿ, ಒಂದು ಮಂತ್ರಗಳು, ಒಂದು ಕೋಗಿಲೆ ಆಡಿದರೆ ಅಥವಾ ಒಂದು ಕೋಗಿಲೆ ಕೂಗಿದರೆ ಎಷ್ಟು ಧ್ವನಿ ಇರಬೇಕು, ಅಷ್ಟೇ ಧ್ವನಿಗಳನ್ನು ಅನುಸರಣೆ ಮಾಡುವಂಥದ್ದು, ಏರಿಳಿತಗಳನ್ನು ಇಳಿಸುವಂಥದ್ದು ಮಂತ್ರಗಳಲ್ಲಿ ಆ ಬ್ಯೂಟಿ ಇದೆ. ಅಂದರೆ ಇದು ಯಾವುದೇ ಒಂದು ಮನುಷ್ಯನಿಂದ ರಚಿತವಾದುದಲ್ಲ ಅಂತ ಹೇಳಿ ನಾವು ಕಂಡುಕೊಳ್ಳಬಹುದಾಗಿದೆ. ಮತ್ತು ಈ ಸನಾತನ ಧರ್ಮದಲ್ಲಿ ಇಂತಹುದೇ ಮಾರ್ಗವೆಂಬುದಿಲ್ಲ. ಈಗಾಗಲೇ ನಾನು ಕಳೆದ ಸಂಚಿಕೆಯಲ್ಲಿ ಹೇಳಿದ ಹಾಗೆ, ಪರಮಹಂಸರು ಹೇಳಿದ ಹಾಗೆ, ಆ ಒಂದು ಆತ್ಯಂತಿಕ ಮಟ್ಟವನ್ನು ಯಾರು ಹೇಗೆ ಬೇಕಾದರೂ ಅವರು ಮಜಲನ್ನು ಮುಟ್ಟಬಹುದು, ದಾರವನ್ನು ಹಿಡಿದಾದರೂ ಹೋಗಬಹುದು, ಮೆಟ್ಟಿಲನ್ನು ಹತ್ತಿ ಹೋಗಬಹುದು, ಅಥವಾ ಹಾರಿಯಾದರೂ ಹೋಗಬಹುದು. ಇದು ಅವರವರ ಸಾಧನೆಯ, ಸಂಸ್ಕಾರದ ಒಂದು ಜಿಜ್ಞಾಸೆಯ ಆಂತರ್ಯದ ಮಟ್ಟದ ಮೇಲೆ ನಿಂತಿದೆ ಅಂತ ಹೇಳಿದರೆ ತಪ್ಪಾಗಲಾರದು ಅಂತ ನಾನು ಹೇಳಿದ್ದೆ. ಅಂಥದ್ರಲ್ಲಿ ಈ ಒಂದು ಸನಾತನ ಧರ್ಮದಲ್ಲಿ ಈ ವಿಶಾಲವಾದಂತಹ ಒಂದು ಅವಕಾಶಗಳನ್ನು ಮಾಡಿಕೊಡಲಾಗಿದೆ. ಇಂತಹುದೇ ಮಾರ್ಗ ಅಂತ ಹೇಳಿಲ್ಲ. ಈಗ ನನಗೆ ಆಗುವ ಶರ್ಟಿನ ಸೈಜು ಮತ್ತೊಬ್ಬರಿಗೆ ಆಗದೇ ಇರಬಹುದು ಅಲ್ಲವೇ? ನನಗೆ ಇಷ್ಟವಾದಂತಹ ರುಚಿಕರವಾದಂತಹ ಒಂದು ಪದಾರ್ಥ ಇತರರಿಗೆ ಕಹಿ ಎನಿಸಬಹುದು. ಶುಗರ್ ಬಂದಿರೋರಿಗೆ ಸಿಹಿಯ ಪದಾರ್ಥವೇ ಕಹಿ ಆಗಬಹುದು, ವಿಷವಾಗಿ ಪರಿಣಮಿಸುತ್ತದೆ. ಮತ್ತು ತಲೆಗೆಲ್ಲ ಒಂದೇ ಮಂತ್ರದಂಡವನ್ನು ಅನುಸರಿಸಲು ಸಾಧ್ಯವಿಲ್ಲ. ಹಾಗಿದ್ದ ಮೇಲೆ ಒಂದೇ ಮಾರ್ಗ, ಇದನ್ನೇ ಪ್ರತಿಯೊಬ್ಬರು ಅನುಸರಿಸಬೇಕು ಎಂಬುದು ಎಷ್ಟು ಕಷ್ಟವಾಗುತ್ತೆ ಯಾಕೆಂದರೆ ಮನುಷ್ಯನ ಮನಸ್ಸು ಇದು ಸತ್ವ ರಜಸ್ಸು ತಮೋ ಗುಣಗಳ ಮಿಶ್ರಣ ಆಗಿದೆ. ಪ್ರತಿಯೊಬ್ಬನಲ್ಲಿಯೂ ಕೂಡ ಒಂದೊಂದು ಗುಣವು ಪ್ರಿಡಾಮಿನೆಂಟ್ ಇರುತ್ತೆ, ಪ್ರಾಧಾನ್ಯತೆಯನ್ನು ಒಳಗೊಂಡಿರುತ್ತೆ. ಎಲ್ಲರಿಗೂ ಕೂಡ ಒಂದೇ ದಾರಿ ಯಾವತ್ತಿಗೂ ಸರ್ವತಾ ಸಲ್ಲದು. ಆದರೆ ಸನಾತನ ಧರ್ಮದಲ್ಲಿ ಅವಕಾಶಗಳನ್ನು ನೀಡಿ ಅವರಿಗೆ ಸ್ವತಂತ್ರವನ್ನು ನೀಡಲಾಗಿದೆ. ನಾನು ಈಗಾಗಲೇ ಹೇಳಿದ ಹಾಗೆ ಹಲವು ಮಾರ್ಗಗಳು ಅಂತ ನಾನು ಹೇಳಿದೆ. ಆಕಾಶಂ ಪತಿತೋತೋಯಂ ಸಾಗರಂ ಪ್ರತಿಗಚ್ಚತಿ ಸರ್ವದೇವ ನಮಸ್ಕಾರಸ್ಯ
ಕೇಶವಾಯ ಪ್ರತಿಗಚ್ಚತಿ ಅಂತ ಹೇಳಿ. ಆಕಾಶದಿಂದ ಉದರಿದ ನದಿಯ ನೀರಿನ ಹನಿಗಳು ಪ್ರತಿಯೊಂದು ನದಿಯಾಗಿ ತೊರೆಯಾಗಿ ಕೊನೆಗೆ ಬಂದು ಸಮುದ್ರವನ್ನೇ ಹೇಗೆ ಸೇರುತ್ತದೋ ಹಾಗೆಯೇ ಈ ಒಂದು ಹಲವಾರು ಮಾರ್ಗಗಳಿಂದ ಪರತತ್ವವಾದ ಅಪರಂಧಾಮವಾದ ಅಪರಮಸತ್ವವಾದಂತಹ ಪರಬ್ರಹ್ಮನಲ್ಲಿಯೇ ಲೀನವಾಗುತ್ತದೆ. ಅಂತಹ ಒಂದು ಮಾರ್ಗಕ್ಕೆ ನಮ್ಮನ್ನು ಒಂದು ಸತ್ಯದ ರೂಪದಲ್ಲಿ, ಸತ್ಯ ಮಾರ್ಗದಲ್ಲಿ ಸತ್ಯಾನ್ವೇಷಣೆಯನ್ನು ಮಾಡ್ತಾ ಕರೆದುಕೊಂಡು ಹೋಗುವ ಒಂದು ಬ್ಯೂಟಿ ಈ ಒಂದು ಸನಾತನ ಧರ್ಮದಲ್ಲಿ ಇದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಈ ಸನಾತನ ಧರ್ಮವು ವೈಜ್ಞಾನಿಕಕ್ಕೂ ಮೀರಿದ್ದಾಗಿದೆ ಮತ್ತು ವೈಜ್ಞಾನಿಕ ಹಿನ್ನೆಲೆಗಳಿಂದ ಕೂಡಿದೆ ಮತ್ತು ವಾಸ್ತವದಲ್ಲಿ ತಾರ್ಕಿಕತೆಯಿಂದಲೂ ಕೂಡ ಏನೋ ನಮಗೆ ಅದು ಉತ್ತರವನ್ನು ಕೊಡ್ತಾ ಹೋಗುತ್ತೆ. ಕೇವಲ ಇದು ನಂಬಿ ನೀನು ನನ್ನನ್ನು ಒಪ್ಪಿಕೋ, ನಂಬಿ ನೀನು ಈ ಪಥವನ್ನು ನಡೆಸು, ಬೆಳೆಸು ಅಂತ ಹೇಳೋದಿಲ್ಲ. ಇದು ತರ್ಕ ಮಾಡು, ವಿವೇಚನೆ ಮಾಡು ಅಂತ ಹೇಳಿ ಸ್ವಾತಂತ್ರ್ಯವನ್ನು ನೀಡಿದೆ. ನಿನಗೆ ಇಷ್ಟ ಆಗಿದ್ದಾದಲ್ಲಿ ಆ ಒಂದು ಪಥದ ಮೂಲಕವೇ ನೀನು ಮಾಡ್ಕೊಂಡು ಹೋಗು, ಕೊನೆಗೆ ನೀನು ಆತ್ಯಂತಿಕ ಮಟ್ಟವನ್ನೇ ಮುಟ್ತೀಯಾ ಅಂತ ಹೇಳಿ ಈ ಒಂದು ಧರ್ಮ ಏನೋ ಸ್ವಾತಂತ್ರ್ಯತೆಯನ್ನು, ವೈಶಾಲ್ಯತೆಯನ್ನು, ವಿಶಾಲವಾದಂತಹ ಭೂಮಿಕೆಯನ್ನು ನಮ್ಮ ಸಾರ್ವಜನಿಕರಿಗೆ ಮತ್ತು ಭಕ್ತಾದಿಗಳಿಗೆ ನೀಡಲಾಗಿದೆ, ಆಧ್ಯಾತ್ಮಿಕ ಜಿಜ್ಞಾಸೆಗಳಿಗೆ ಕೊಡಲ್ಪಟ್ಟಿದೆ ಅಂತ ಹೇಳಿದರೆ ತಪ್ಪಾಗಲಾರದು. ನೋಡಿ, ಹೇಗೆ ಈ ಒಂದು ಯೂನಿವರ್ಸಲ್ ಟ್ರೂತ್ ಅಂತ ನಾವು ಕರಿತೇವೆ. ಉದಾಹರಣೆಗೆ ಏನು, ಈ ಬೆಂಕಿ ಎಂಬುದು ಎಲ್ಲೋ ಒಂದು ಕಡೆ ಮುಟ್ಟುತ್ತೆ, ಬೆಳಗ್ಗೆ ಮುಟ್ಟಿದ್ರೆ ಸುಡುತ್ತೆ, ಮಧ್ಯಾಹ್ನ ಸುಡಲ್ಲ, ರಾತ್ರಿ ಅಂತೂ ತಣ್ಣಗಾಗ್ಬಿಟ್ಟಿರುತ್ತೆ ಅಂತ ಹೇಳಿ ಯಾರೂ ಹೇಳಲಿಕ್ಕಾಗಲ್ಲ. 3 ಲೋಕ ಸುತ್ತಿದರೂ ಬೆಂಕಿಯ ಗುಣ ಬದಲಾವಣೆಯಾಗುವುದಿಲ್ಲ. ಹಾಗೆ 3 ಲೋಕ ಸುತ್ತಿದರೂ ಮಣ್ಣು ಮಣ್ಣೆ, 3 ಲೋಕ ಸುತ್ತಿದರೂ ನೀರಿನಲ್ಲಿರುವುದು H2O ಫಾರ್ಮುಲಾನೇ, ಅದರ ತತ್ವ, ಅದರ ಸಾರ ಇಷ್ಟೇ ಅಂತ ಹೇಳಲಾಗಿದೆ. ಆ ರೀತಿಯಾಗಿ ಆ ಮೂಲ ತತ್ವವನ್ನು, ಸಾರಾಂಶವನ್ನು ಹಿಡಿದು ನಮ್ಮನ್ನು ಸತ್ಯಾನ್ವೇಷಣೆಯ ಮೂಲಕ ಆ ಒಂದು ಪರಮಪದಕ್ಕೆ ಕರೆದುಕೊಂಡು ಹೋಗುವಂಥದ್ದು ಈ ಒಂದು ಸನಾತನ ಧರ್ಮ ಆಗಿದೆ. ವೈಜ್ಞಾನಿಕ ಹಿನ್ನೆಲೆಗಳನ್ನು ಗೌರವಿಸುತ್ತಾ ವಿಜ್ಞಾನವನ್ನು ಮೀರಿ ಈ ಒಂದು ಸನಾತನ ಧರ್ಮ ನಡೆಯುತ್ತೆ. ನಾನಾಗಲೇ ಹೇಳಿದ್ದೆ, ಯಥೋ ವಾಚೋ ನಿವರ್ತಂತೆ ಪ್ರಾಪ್ಯ ಮನಸಾ ಸಹ. ಈ ಒಂದು ವಾಚ, ಮನಸ್ಸು, ಈ ಪಂಚೇಂದ್ರಿಯಗಳು ಪರಮಾತ್ಮನನ್ನು, ಬ್ರಹ್ಮನನ್ನು ಹಿಡಿಯಲು ಹೋಗಿ ವಾಪಸ್ಸು ಬಂದ್ಬಿಡ್ತಾ ಇದೆ. ಸೊ ಇದು ಪಂಚೇಂದ್ರಿಯಗಳಿಗೆ ನಿಲುಕದ್ದು, ಅಂದರೆ ಅದನ್ನು ಮೀರಿದ್ದು, ಅತೀತವಾದದ್ದು ಅಂತ ಹೇಳಿದ ಮೇಲೆ ಈ ಅಧ್ಯಾತ್ಮದ ಸೊಬಗನ್ನು ನಾವು ಹೇಗೆ ವರ್ಣಿಸಲು ಸಾಧ್ಯ? ಇದನ್ನು ಕೇವಲ ಅನುಭವಿಸಬೇಕಷ್ಟೆ. ಇದು ಅನುಭವ ಗಮ್ಯವಾಗಿದೆ. ಇದು ಕೇವಲ ಬುದ್ಧಿಯ ಕಸರತ್ತಾಗಿಲ್ಲ, ತಾರ್ಕಿಕ ವಸ್ತುವಾಗಿಲ್ಲ. ನಾನಾಗಲೇ ಹೇಳಿದೆ, ಬ್ರಹ್ಮವು ಎಂಜಲಾಗದ ವಸ್ತು. ಪರಮಹಂಸರು ಹೇಳಿಬಿಟ್ರು, ಬ್ರಹ್ಮ ಇಂತಿಷ್ಟೇ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಈ ಒಂದು ಸನಾತನ ಧರ್ಮ ನಮ್ಮನ್ನು ಈ ತರ್ಕ, ವಿವೇಚನೆ, ಈ ಜ್ಞಾನ ಮಾರ್ಗ ಮತ್ತು ಈ ಒಂದು ಸತ್ಯ ಮಾರ್ಗದ ಒಂದು ಬುನಾದಿಯ ಮೇಲೆ ನಮ್ಮನ್ನು ಕರೆದುಕೊಂಡು ಹೋಗುತ್ತೆ. ನಾನೀಗಾಗಲೇ ಹೇಳ್ದಂಗೆ ಬೆಂಕಿಯು 3 ಲೋಕದಲ್ಲೂ ಸುಡುತ್ತೆ, H2O ಫಾರ್ಮುಲಾ ಒಂದೇ. ಹಾಗೆ ಪ್ರತಿಯೊಂದು ಜನಾಂಗದವರಿಗೂ ಕೂಡ, ಪ್ರತಿಯೊಂದು ಧರ್ಮದವರಿಗೂ ಕೂಡ, ಪ್ರತಿಯೊಂದು ದೇಶದ ಪ್ರಜೆಗಳಿಗೂ ಕೂಡ ಈ ಒಂದು ಧರ್ಮ ಅನ್ನೋದು ಕೇವಲ ಮತಾಂತರದ ಆಧಾರದ ಮೇಲೆ ಮಾತನಾಡುವಂಥದ್ದಲ್ಲ. ಈ ಸನಾತನ ಧರ್ಮ ಅವರೆಲ್ಲರಿಗೂ ಕೂಡ ನೋಡಿ, ಉದಾಹರಣೆಗೆ ಎಚ್ಚರಾವಸ್ಥೆ, ಸ್ವಪ್ನಾವಸ್ಥೆ ಮತ್ತು ನಿದ್ರಾವಸ್ಥೆ, ಸುಷುಪ್ತಾವಸ್ಥೆ ಅಂತಲೂ ನಾವು ಕರಿತೇವೆ. ಈ 3 ಅವಸ್ಥೆಗಳು ಪ್ರತಿಯೊಬ್ಬ ಮನುಷ್ಯನಿಗೂ ಆಗುತ್ತೆ. ಅದು ಯಾವುದೇ ಧರ್ಮದವರಾಗಲಿ, ಆ ಒಂದು 3 ಅವಸ್ಥೆಗಳು ಪ್ರತಿಯೊಬ್ಬನ ಜೀವನದಲ್ಲಿಯೂ ಘಟಿಸುತ್ತೆ. ಅಂತಹ ಯೂನಿವರ್ಸಲ್ ಟ್ರೂತ್ ಅಂತ ಕರಿತೀವಿ. ಅಂದರೆ ವಿಶ್ವವೇ ಸಮ್ಮತಿಸಲ್ಪಡುವಂತಹ, ಪ್ರತಿಯೊಬ್ಬರೂ ಅನುಭವಿಸಲ್ಪಡುವಂತಹ ಒಂದು ಮಾರ್ಗ, ಒಂದು ಅನುಭವ. ಈ ಅನುಭವದ ತಾರ್ಕಿಕ ಅಂತ್ಯವನ್ನು ನಾವು ಸತ್ಯಶೋಧ ಅಂತ ಹೇಳಿ ನಮ್ಮ ಸನಾತನ ಧರ್ಮದವರು ಮಾಡಿ ನಮಗೆ ರುಜುವಾತನ್ನು ಮಾಡಿದ್ದಾರೆ. ನನಗೆ ಹೆಮ್ಮೆ ಆಗುತ್ತೆ, ಸನಾತನ ಧರ್ಮೀಯನು ನಾನು ಅಂತ ಹೇಳಿ. ಇಂತಹ ಒಂದು ವಿಶ್ಲೇಷಣಾತ್ಮಕವಾದಂತಹ, ಪರಿಶುದ್ಧವಾದಂತಹ, ಯಾವುದೇ ಮತಪಂಥಗಳಿಗೆ ಸಿಲುಕದಂತಹ, ನಿಷ್ಕಪಟವಾದಂತಹ, ನಿಸ್ವಾರ್ಥತೆಯಿಂದ ಕೂಡಿರುವಂತಹ, ಮತಾಂಧತೆ ಇಲ್ಲದಂತಹ ಯಾವುದಾದರೂ ಒಂದು ವಿಶ್ವಮಾನ್ಯ ಧರ್ಮ ಅನ್ನೋದಿದ್ದರೆ
ಅದು ನಮ್ಮ ಸನಾತನ ಧರ್ಮ ಆಗಿದೆ ಅಂತ ಹೇಳಿ ನಾನು ಗರ್ವದಿಂದ ಹೇಳಲಿಕ್ಕೆ ಬಯಸ್ತೇನೆ. ಉಳಿದ ಪ್ರತಿಯೊಂದು ಧರ್ಮದವರನ್ನೂ ಗೌರವಿಸುತ್ತಾ, ಅವರವರ ಭಾವನೆಗಳನ್ನು ಗೌರವಿಸುತ್ತಾ ಈ ಸನಾತನ ಧರ್ಮ ಮುನ್ನಡೆಯುತ್ತೆ. ನೋಡಿ ಎಂಥ ಬ್ಯೂಟಿ ಅಂತ ಹೇಳಿದರೆ, ಯಾವ ಧರ್ಮಗಳನ್ನು ಕೂಡ ಬಿಡುವಂಥ ನಮ್ಮ ಸನಾತನ ಧರ್ಮ ಹೇಳಲ್ಲ. ಇನ್ಫ್ಯಾಕ್ಟ್ ನಾನು ಲಾಸ್ಟ್ ಸಂಚಿಕೆಯಲ್ಲಿ ಹೇಳಿದ ಹಾಗೆ ಆರ್ತೋ ಜಿಜ್ಞಾಸುರರ್ಥಾರ್ಥಿ ಜ್ಞಾನಿ ಚ ಭರತರ್ಷಭ, ಪ್ರತಿಯೊಬ್ಬರು ಕೂಡ ಒಂದೊಂದು ಹಂತದಿಂದ ಬೆಳೀತಾರೆ. ಭಕ್ತರಾಗಿದ್ದವರು ನಾಳೆ ಇನ್ನೇನೋ ಒಂದು ಆಗಿ ಜ್ಞಾನವನ್ನು ಪಡೆದುಕೊಂಡು ಜ್ಞಾನ ಮಾರ್ಗಿಗಳಾಗಿ ಒಂದು ಪರಮ ಪದವನ್ನು ಮುಟ್ಟುತ್ತಾರೆ ಅಂದ ಮೇಲೆ ಇವತ್ತು ಅಲ್ಲಾನ ಕೂಗಬಹುದು ಅಥವಾ ಯೇಸುವನ್ನು ಕೂಗಬಹುದು. ಅಲ್ಲಿ ದ್ವೈತ ಬಂದಾಗ ಅದು ಭಕ್ತಿ ಮತದ, ಭಕ್ತಿ ಪಂಥದ ಒಳಗಡೆಯೇ ಅಂತರ್ಗತ, ಇದೆಲ್ಲವೂ ಆಗಿಬಿಡುತ್ತದೆ. ಆದ್ದರಿಂದ ಸನಾತನ ಧರ್ಮವಿಲ್ಲದ ಸ್ಥಳವಿಲ್ಲ, ಸನಾತನ ಧರ್ಮ ಹೇಳದೇ ಇರುವಂತಹ ವಿಚಾರಧಾರೆಗಳೇ ಇಲ್ಲ ಎಂಬುದನ್ನು ಕೂಡ ನಾವು ಇಲ್ಲಿ ತಿಳಿದುಕೊಳ್ಳಬಹುದಾಗಿದೆ. ಇದು ಸನಾತನ ಧರ್ಮದ ಒಂದು ಹಿರಿಮೆ, ಗರಿಮೆಯಾಗಿದೆ. ಇದು ಅನುಭವ ಶಾಸ್ತ್ರ, ಅಂದರೆ ಅನುಭವದ ಮುಖಾಂತರ ಕಂಡುಕೊಳ್ಳಬಹುದಾದಂತಹ ಒಂದು ಆತ್ಯಂತಿಕ ಗಮ್ಯ ಗ್ರಂಥ ಮತ್ತು ಧರ್ಮ ಅಂತಲೂ ಕೂಡ ನಾವು ಹೇಳಬಹುದಾಗಿದೆ. ನಾನು ಈಗಾಗಲೇ ಹಿಂದಿನ ಸಂಚಿಕೆಯಲ್ಲಿ ಧರ್ಮಗಳು ಹಲವಾರು ಇರಬಹುದು, ಆದರೆ ಗುರಿ ಮಾತ್ರ ಒಂದೇ ಅಂತ ಹೇಳಿ ನಾನು ಹೇಳಿದ್ದೇನೆ. ಹಲವು ದೇವರುಗಳು ಇರಬಹುದು, ಹಲವು ನಾಮ ದೇವರೊಬ್ಬನೇ. ಹಲವು ಧರ್ಮಗಳಿರಬಹುದು, ಆದರೆ ಪ್ರತಿಯೊಂದು ಧರ್ಮದ ಸಾರ ಏನಪ್ಪ ಅಂತ ಹೇಳಿದರೆ ಶಾಂತಿಯನ್ನು ಪಡೆಯುವುದು, ಸಮಾಧಾನವನ್ನು ಪಡೆಯುವುದು, ಆನಂದವನ್ನು ಪಡೆಯುವುದೇ ಆಗಿದೆ. ಇದನ್ನು ನೀನು ಎಲ್ಲೂ ಪಡ್ಕೋಬೇಡ ಅಂತ ಯಾವ ಧರ್ಮ ಗ್ರಂಥಗಳೂ ಕೂಡ ಹೇಳುವುದಿಲ್ಲ. ಆದರೆ ಅದನ್ನು ತಾರ್ಕಿಕವಾಗಿ, ಅನುಭವ ಗಮ್ಯವಾಗಿ, ಸಾರ್ವತ್ರಿಕ ಸತ್ಯದ ನೆಲೆಗಟ್ಟಿನಲ್ಲಿ ರುಜುವಾತು ಮಾಡುವಂತಹ ಶಕ್ತಿ ಏನಾದರೂ ಇದ್ದರೆ ಅದು ಈ ಕೇವಲ ಸನಾತನ ಧರ್ಮಕ್ಕೆ ಅಂತ ಹೇಳಿ ನಾನು ಘಂಟಾಘೋಷವಾಗಿ ಹೇಳಬಲ್ಲೆ. ಈ ಒಂದು ಸನಾತನ ಧರ್ಮ ನಾವೀಗಾಗಲೇ ಹೇಳಿದಾಗೆ ಜ್ಞಾನ ಮಾರ್ಗ, ಭಕ್ತಿ ಮಾರ್ಗ, ಕರ್ಮ ಮಾರ್ಗ, ಧ್ಯಾನ ಮಾರ್ಗ, ರಾಜಮಾರ್ಗ, ಯೋಗ ಮಾರ್ಗ, ಅಷ್ಟಾಂಗ ಮಾರ್ಗ, ಹೀಗೆ ಹಲವಾರು ಮಾರ್ಗಗಳ ಮುಖಾಂತರ ನಮ್ಮನ್ನು ಕರೆದುಕೊಂಡು ಹೋಗುತ್ತೆ ಅಂತ ನಾನು ಈಗಾಗಲೇ ಹೇಳಿ ಈ ಪೀಠಿಕೆಯ ಮುಖಾಂತರ ನಾನು ಮಾಡ್ತಾ ಬಂದಿದ್ದೇನೆ. ಈ ಒಂದು ಮಾರ್ಗಗಳನ್ನು ನಮಗೆ ವಿವರಿಸುವಲ್ಲಿ ಹಲವಾರು ಆಚಾರ್ಯರು ನಮಗೆ ಸಹಾಯಕ್ಕೆ ಬರ್ತಾರೆ. ಅಗ್ರಗಣ್ಯರಾಗಿ ನಮಗೆ ಶಂಕರಾಚಾರ್ಯರು ಬರ್ತಾರೆ, ಮಧ್ವಾಚಾರ್ಯರು ಬರ್ತಾರೆ, ರಮಾನುಜಾಚಾರ್ಯರು ಬರ್ತಾರೆ. ಅದ್ವೈತ, ಪರಮಾದ್ವೈತ, ದ್ವೈತ, ವಿಶಿಷ್ಟಾದ್ವೈತ, ಹೀಗೆ ಹಲವಾರು ಮಾರ್ಗಗಳು ಮುಖಾಂತರ ಆ ಒಂದು ದೇವನನ್ನು ನಮಗೆ ಪರಿಚಯಿಸುವಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ಈ ಆಚಾರ್ಯರು ಮಾಡಿಕೊಂಡು ಬಂದಿರುತ್ತಾರೆ. ಈ ಒಂದು ಆಚಾರ್ಯರ ಜೊತೆಗೆ ನಾವೀಗಾಗಲೇ ಜಗದಾದಿ ಗುರು ಅಂತ ನಾವು ಕರಿತೇವೆ, ಆ ಪರಮಾತ್ಮನಾದಂತಹ ಆ ಶ್ರೀಕೃಷ್ಣನು ನಮಗೆ ಈ ಒಂದು ಗೀತಸಾರ ಶ್ರೀಮದ್ ಭಗವದ್ಗೀತೆಯಲ್ಲಿ ನಮಗೆ ಬೋಧನೆಯನ್ನು ಮಾಡಲಾಗಿದೆ. ವೇದಗಳಾಗಲಿ, ವೇದಾಂತಗಳಾಗಲಿ, ಉಪನಿಷತ್ತುಗಳಾಗಲಿ, ಭಾಗವತವಾಗಲಿ, ರಾಮಾಯಣವಾಗಲಿ, ಮಹಾಭಾರತವಾಗಲಿ, ಈ ವೇದ ಉಪನಿಷತ್ತುಗಳನ್ನು ಈಗಾಗಲೇ ನಾನು ಉಲ್ಲೇಖಿಸಿದಂತಹ ಒಂದು ಗ್ರಂಥಗಳನ್ನು ನಮ್ಮ ಸನಾತನ ಧರ್ಮದ ಆಧಾರ ಸ್ತಂಭಗಳು ಅಂತ ಹೇಳಿದರೆ ಉತ್ಪ್ರೇಕ್ಷೆ ಆಗಲಾರದು. ಈ ಎಲ್ಲ ಧರ್ಮ ಗ್ರಂಥಗಳನ್ನು ಕೂಡ ನಾವು ವಿವರವಾಗಿ ಒಂದಾದ ಮೇಲೊಂದರಂತೆ ನಾವು ನೋಡಿಕೊಂಡು ಹೋಗೋಣ. ನಿಧಾನವಾಗಿ, ಸಾವಕಾಶವಾಗಿ ನಾವು ನೋಡಿಕೊಂಡು ಹೋಗೋಣ ಅಂತ ಹೇಳ್ತೇನೆ. ಈ ಎಲ್ಲ ಗ್ರಂಥಗಳ ಜೊತೆಗೆ ಸತ್ಸಂಗಗಳು ಅಂತ ನಾವು ಹೇಳ್ತೇವೆ. ಸದ್ಗ್ರಂಥಗಳೇ ಸತ್ಸಂಗಗಳಾಗಿದೆ. ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ, ಈ ಅಮೃತ ತುಲ್ಯವಾದಂತಹ ಈ ಒಂದು ವಿಷವೃತ್ತ, ಈ ಒಂದು ಸಂಸಾರವೆಂಬ ವಿಷವೃತ್ತದಲ್ಲಿ ಅಮೃತ ತುಲ್ಯವಾದಂತಹ ಎರಡು ಹಣ್ಣುಗಳಿದೆ. ಅದು ಯಾವುದಪ್ಪ ಅಂತ ಹೇಳಿದರೆ ಸತ್ಸಂಗ ಮತ್ತು ಸದ್ಗ್ರಂಥ. ಈ ಸದ್ಗ್ರಂಥಗಳು ನಾನು ಈಗಾಗಲೇ ಹೇಳಿದಾಗೆ ಅವು ನಮ್ಮನ್ನು ಬೆಳಕಿನ ಕಡೆಗೆ ಕರೆದುಕೊಂಡು ಹೋಗುತ್ತೆ. ಸತ್ಸಂಗ ಅಂದರೆ ನಮ್ಮ ಜೊತೆಗೆ ಇಲ್ಲದಂತಹ ಗುರುಗಳು, ಈಗಾಗಲೇ ನಾನು ಹೇಳಿದ ಹಾಗೆ ಗುರು ಪರಂಪರೆ, ಅವರೆಲ್ಲ ಹೇಗಿರ್ತಾರೆ, ನಮಗೆ ಗ್ರಂಥಗಳ ರೂಪದಲ್ಲಿ ಸಿಗ್ತಾರೆ. ಅವರ ಜೊತೆ ನೀವು ಒಡನಾಟವನ್ನು ಇಟ್ಟುಕೊಂಡಿದ್ದೆ ಆದಲ್ಲಿ ಆ ಜ್ಞಾನ ನಿಮಗೂ ಕೂಡ ಹರಿದು ಬರುತ್ತೆ. ಮತ್ತು ಈಗ ನಿಮ್ಮ ಜೀವಂತವಾಗಿಯೂ ಕೂಡ ಆ ಗ್ರಂಥಗಳನ್ನು ಅರಗಿಸಿಕೊಂಡು ಜೀರ್ಣ ಮಾಡಿಕೊಂಡು ಅದರಲ್ಲಿ ಜೀವಿಸ್ತಾ ಅದನ್ನೇ ತಮ್ಮ ಉಸಿರಾಗಿಸಿಕೊಂಡು ಹಲವಾರು ವಿದ್ವಾಂಸರು, ಮಠಾಧಿಪತಿಗಳು ಅಥವಾ ಪೀಠಾಧಿಪತಿಗಳು, ಗುರುಗಳು ಈಗಲೂ ಕೂಡ ಹಲವಾರು
ಹಲವಾರು ಋಷಿ ಮುನಿಗಳು ನಮ್ಮ ದೇಶದ ಪರಂಪರೆಯಲ್ಲಿ ಸಿಗ್ತಾರೆ. ನಿಜವಾದ ಜಿಜ್ಞಾಸೆ ಇದ್ದಲ್ಲಿ ಅವರುಗಳನ್ನೆಲ್ಲ ಹುಡುಕಿಕೊಂಡು ಹೋಗಿ ಅವರ ಪಾದ ತಲದಲ್ಲಿ ಕೂತು ನಾವು ಅವುಗಳನ್ನು ಕಲಿತುಕೊಂಡಿದ್ದೇ ಆದಲ್ಲಿ ನಮಗೆ ಸತ್ಯಾನ್ವೇಷಣೆ ಬಹುಬೇಗ ನಮಗೆ ಸಿಗುತ್ತೆ, ಸುಲಭವಾಗಿ ಸಿಗುತ್ತೆ ಅಂತ ಹೇಳಿದರೂ ಕೂಡ ತಪ್ಪಾಗಲಾರದು. ಯಾಕೆಂದರೆ ಅವರು ತಮ್ಮ ಅನುಭವವನ್ನು ನಮಗೆ ಬೇಗ ಧಾರೆ ಎರೆಯುತ್ತಾರೆ. ಆದ್ದರಿಂದ ಈ ಎಲ್ಲ ಮಹನೀಯರುಗಳನ್ನು ನೆನೆಸಿಕೊಳ್ತಾ ಇವರೆಲ್ಲರೂ ಕೂಡ ಪ್ರಾತಃಸ್ಮರಣೀಯರು ಅಂತಲೇ ನಾವು ಹೇಳಬಹುದಾಗಿದೆ. ಸೊ ಇವರ ಜೊತೆಗೆ ನಾನು ನನ್ನ ಜೀವನದಲ್ಲಿಯೂ ಕೂಡ ಹಲವಾರು ಜನರ ಜೊತೆ ಅವರ ಪಾದ ತಲದಲ್ಲಿ ಕೂತು ಅವರ ಪ್ರವಚನಗಳನ್ನು ಕೇಳಿದ್ದೇನೆ, ಅವರ ಒಂದು ಮಾತುಗಳನ್ನು ಕೇಳಿದ್ದೇನೆ, ವೈಯಕ್ತಿಕವಾಗಿ ಒಡನಾಟವನ್ನು ಇಟ್ಟುಕೊಂಡಿದ್ದೇನೆ. ಉದಾಹರಣೆಗೆ ಹೇಳೋದಾದರೆ ಡಾಕ್ಟರ್ ಶತಾವಧಾನಿ ಗಣೇಶ್ ಅಂತ ಹೇಳ್ಬೋದು, ಬಾದರಾಯಣ ಪ್ರಶಸ್ತಿ ಪುರಸ್ಕೃತರು ಅವರು, ಮತ್ತು ಸುಬ್ರಾಯ ಶರ್ಮಾ ಅಂತ ಆಗಿರಬಹುದು, ರಂಗನಾಥ ಶರ್ಮಾ ಆಗಿರಬಹುದು, ಗಣೇಶ ಭಟ್ ಹೋಬಳಿ ಆಗಿರಬಹುದು, ಅರುಳುಮಲ್ಲಿಗೆ ಪಾರ್ಥಸಾರಥಿ ಆಗಿರ್ಬೋದು, ಗುರುರಾಜ ಕರ್ಜಗಿ ಆಗಿರಬಹುದು. ಹೀಗೆ ಹಲವಾರು ಮಹನೀಯರುಗಳು, ಬನ್ನಂಜೆ ಗೋವಿಂದಾಚಾರ್ಯ ಅವರಾಗಿರಬಹುದು, ಮತ್ತು ಶ್ರೀರಾಮಕೃಷ್ಣ ಮಠದ ಪೀಠಾಧಿಪತಿಗಳು ಹರ್ಷವರ್ಧನ ಸ್ವಾಮೀಜಿ ಆಗಿರಬಹುದು. ಹೀಗೆ ಹಲವಾರು ಜನರನ್ನು ಸಂಪರ್ಕಗಳನ್ನು ಮಾಡಿ ಅವರೊಡನೆ ಒಡನಾಟಗಳನ್ನು ಇಟ್ಟುಕೊಂಡಂತಹ ವ್ಯಕ್ತಿಯೂ ಕೂಡ ನಾನಾಗಿದ್ದೆ. ಸೊ ಅವರ ಜೊತೆ ತೆಗೆದುಕೊಂಡಂತಹ ಒಂದು ಜ್ಞಾನಾಮೃತದ ಧಾರೆ ಏನಿದೆ ಅದನ್ನು ಕೂಡ ನಾನು ನಿಸ್ವಾರ್ಥವಾಗಿ ನಾನು ನಿಮಗೆಲ್ಲರಿಗೂ ಕೂಡ ಹಂಚಬೇಕು, ನನ್ನ ಅನುಭವವನ್ನು ನಿಮಗೆಲ್ಲರಿಗೂ ಕೊಡುವ ಮುಖಾಂತರ ನನ್ನ ಋಷಿಋಣವನ್ನು ತೀರಿಸಿಕೊಳ್ಳಬೇಕು ಅಂತ ಈಗಾಗಲೇ ನಾನು ಹೇಳಿದಾಗೆ ಆ ಸಂಕಲ್ಪವನ್ನು ಮಾಡ್ತಾ ನಾನು ನಿಮ್ಮಗಳ ಮುಂದೆ ಇದೆಲ್ಲವನ್ನು ನಾನು ಹೇಳ್ತಾ ಹೋಗ್ತೇನೆ. ಈಗ ಹಲವಾರು ಕೆಲವು ಗ್ರಂಥಗಳಲ್ಲಿ ನನಗೆ ತುಂಬ ಇಷ್ಟವಾದಂತಹ ಗ್ರಂಥಗಳನ್ನು ಹೇಳ್ತೇನೆ. ಆ ಎಲ್ಲ ಗ್ರಂಥಗಳ ವಿಚಾರವನ್ನು ಕೂಡ ನಿಮಗೆ ಸುವಿಸ್ತಾರವಾಗಿ ನಾನು ಹೇಳ್ತಾ ಹೋಗ್ತೇನೆ. ಉದಾಹರಣೆಗೆ ನನ್ನ ಜೀವನದಲ್ಲಿ ಪರಮ ಪ್ರಖರತೆಯನ್ನು ಪ್ರಭಾವವನ್ನು ಬೀರಿದಂತಹ ಒಂದು ಗ್ರಂಥಗಳೇ ಅಂತ ಹೇಳಿದರೆ ತಪ್ಪಾಗಲಾರದು. ನಮಗೆ ಬ್ರಹ್ಮಚರ್ಯವೇ ಜೀವನ, ವೀರ್ಯಸ್ಖಲನವೇ ಮರಣ ಎಂಬುವಂತಹ ಒಂದು ಗ್ರಂಥ, ಮತ್ತು ಇನ್ನೊಂದು ರಾಮಕೃಷ್ಣ ಪರಮಹಂಸರ ವಚನವೇದ, ಶಾರದಾದೇವಿಯ ಗಂಗಾ ಜೀವನ, ಮತ್ತು ವಿವೇಕಾನಂದರ ಕೃತಿಶ್ರೇಣಿ ಆಗಿರ್ಬೋದು, ರಮಣ ಮಹರ್ಷಿಗಳದು ಹೂ ಯಾಮಾಯ್ ಅಂತ ಹೇಳಿ ನಾನು ಯಾರು ಎಂಬುವಂತಹ ಒಂದು ಗ್ರಂಥ ಆಗಿರಬಹುದು, ಸ್ವಾಮಿ ರಾಮ ಬರೆದಿರ್ತಕ್ಕಂತಹ ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ ಎಂಬುವಂತಹ ಗ್ರಂಥಗಳಾಗಿರ್ಬೋದು, ಬ್ರಹ್ಮಸೂತ್ರ ಆಗಿರ್ಬೋದು, ಉಪನಿಷತ್ತುಗಳಾಗಿರ್ಬೋದು, ಮತ್ತು ವೇದಗಳಾಗಿರಬಹುದು, ಹೀಗೆ ರಾಮಾಯಣ ಆಗಿರ್ಬೋದು, ಮಹಾಭಾರತ ಆಗಿರಬಹುದು. ಈ ಎಲ್ಲ ಗ್ರಂಥಗಳು ನನ್ನ ಜೀವನದ ಮೇಲೆ ಬಹಳ ಒಂದು ಆಧ್ಯಾತ್ಮಿಕ ಪ್ರಭಾವವನ್ನು ಬೀರಿದೆ. ನಾರದ ಭಕ್ತಿ ಸೂತ್ರ, ಭಾಗವತ ಅಂತ ಹೇಳಿ ನಾವು ಹೇಳ್ತೇವೆ. ಈ ಭಾಗವತ ಸಪ್ತಾಹ ಶ್ರವಣವನ್ನು ಕೂಡ ನಾನು ಮಾಡಿಕೊಂಡು ಬಂದದ್ದುಂಟು. ಈ ಎಲ್ಲ ಗ್ರಂಥಗಳಲ್ಲಿ ಜ್ಞಾನದ ಗಣಿಯನ್ನೇ ಅಲ್ಲಿ ಇರಿಸಲಾಗಿದೆ. ಆ ಒಂದು ಜ್ಞಾನದ ಗಣಿಯನ್ನು ನೀವು ಒಮ್ಮೆ ತೆಗೆದು ನೋಡಿದರೆ ನಿಮ್ಮ ಜೀವನವೇ ಸಾರ್ಥಕ ಅಂತ ಅನಿಸುತ್ತೆ. ಮತ್ತು ನೀವು ಇಷ್ಟು ದಿನ ಕಳೆದದ್ದು ಹೇಗಿದೆ, ಆ ಒಂದು ಜ್ಞಾನದ ಪರಿಚಯವಾದ ಮೇಲೆ ಈ ಜಗತ್ತನ್ನು ನೀವು ನೋಡುವ ರೀತಿ, ಮತ್ತು ಈ ಜೀವನವನ್ನು ನೀವು ನೋಡುವ ರೀತಿ, ಅನುಭವಿಸುವ ರೀತಿ, ಮತ್ತು ಆ ಕೌಶಲ್ಯ ನಿಮಗೆ ಹೇಗೆ ವೃದ್ಧಿಸುತ್ತೆ ಅನ್ನೋದನ್ನು ಇದು ವರ್ಣಿಸಲಸದಳ, ಇದನ್ನು ಅನುಭವಿಸಿಯೇ ನೀವು ನೋಡಬೇಕಾಗುತ್ತೆ ಅಂತ ಹೇಳಿ ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇಂತಹ ಒಂದು ಸ್ವಾಮಿ ರಾಮ ಬಗ್ಗೆಯೂ ನಾನು ಬಹಳಷ್ಟು ಹೇಳಬೇಕಾಗಿದೆ. ಮತ್ತು ಸ್ವಾಮಿ ರಾಮತೀರ್ಥ ಅಂತ ಕೂಡ ಇದ್ದಾರೆ. ಸೊ ಈ ಎಲ್ಲ ಯೋಗಿಗಳನ್ನು ನಾನು ನಿಮಗೆಲ್ಲರಿಗೂ ಪರಿಚಯ ಮಾಡಿಕೊಡ್ತೇನೆ. ನಾವು ಕರ್ಮ ಮಾರ್ಗದಲ್ಲಿ ನಾವೇನಾದ್ರು ಹೋಗ್ತೀವಿ ಅಂತ ಹೇಳಿದರೆ ಬಸವಣ್ಣನವರನ್ನು ನಾವು ಅಗ್ರಗಣ್ಯರಾಗಿ ನಾವು ನೋಡ್ಬೋದಾಗಿದೆ. ಕರ್ಮಯೋಗಿಯಾಗಿ ನಾವು ಶ್ರೀಕೃಷ್ಣ ಪರಮಾತ್ಮನನ್ನೇ ನೋಡ್ಬೋದಾಗಿದೆ. ಸೊ ಇದೆಲ್ಲವನ್ನು ಕೂಡ ನಾವು ಸವಿಸ್ತಾರವಾಗಿ ನಾನು ನೋಡೋದಕ್ಕೆ ಬಯಸ್ತೇನೆ. ನೀವೆಲ್ಲರೂ ಕೂಡ ನನ್ನ ಜೊತೆಗೆ ಇದ್ದು ಈ ಒಂದು ಚಾನಲ್ಗೆ ಪ್ರೋತ್ಸಾಹವನ್ನು ನೀಡ್ತಾ, ನೀವು ಲೈಕ್ ಮಾಡ್ತಾ, ಶೇರ್ ಮಾಡ್ತಾ, ಇತರರಿಗೂ ಕೂಡ ನನ್ನ ಜೊತೆಗೆ ಪ್ರತಿಯೊಂದು ವಿಡಿಯೋಗಳನ್ನು ಪೂರ್ತಿಯಾಗಿ ನೋಡ್ತಾ ನೀವು ಬಂದರೆ ಒಳ್ಳೊಳ್ಳೆ ವಿಚಾರಗಳನ್ನು ಆ ಪರಮಾತ್ಮನೇ ದಯಪಾಲಿಸ್ತಾನೆ. ನಾನು ಹೇಳ್ತೀನಿ ಅನ್ನೋದು ಸುಳ್ಳು. ನೀವು ಚೆನ್ನಾಗಿ
ಪ್ರಾಮಾಣಿಕತೆಯಿಂದ ಪ್ರೋತ್ಸಾಹಿಸಿ ನೀವು ನೋಡಿದ್ದೇ ಆದಲ್ಲಿ, ನಿಮ್ಮಲ್ಲಿ ಆ ಜಿಜ್ಞಾಸೆ ಇದ್ದಿದ್ದೇ ಆದಲ್ಲಿ, ಈ ವಾಹಕದ ಮುಖಾಂತರ, ಈ ನನ್ನ ಮುಖಾಂತರ ಪರಮಾತ್ಮನೇ ಮಾತನಾಡಿಸಿ ತನ್ನ ಕೆಲಸವನ್ನು ಮಾಡಿಸಿಕೊಳ್ಳುತ್ತಾನೆ ಎಂಬುವಂತಹ ಭಾವನೆಯೊಂದಿಗೆ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.